ಕನ್ನಡಿಗರೇ ನಮಸ್ಕಾರ. ನಾವಿಂದು ಎಂಥ ಮೌಲ್ಯಗಳನ್ನು ನಮ್ಮ ಮಕ್ಕಳಿಗೆ, ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಕಟ್ತಾ ಇದ್ದೀವಿ. ಅವನು ಲೂಟಿಕೋರ, ಅವನು ವಂಚನೆಗಾರ, ಅವನು ಸುಳ್ಳು ಮೋಸಗಳನ್ನು ಹೇಳ್ತಾ ಇದ್ದಾನೆ ಮತ್ತು ಅವನು ಗೆದ್ದಾದ್ಮೇಲೂ ಕೂಡ ಸುಳ್ಳು ಮೋಸಗಳಿಂದ ಕಮಿಷನ್ ದಂಧೆಯಲ್ಲಿ ಮುಳುಗ್ತಾನೆ, ಹಾಗೆ ಭ್ರಷ್ಟಾಚಾರವನ್ನು ಮಾಡ್ತಾನೆ ಅಂತ ಗೊತ್ತಿದ್ರೂ ಕೂಡ ನಾವು ಮತ್ತೆ ಅವನಿಗೆ ಮತವನ್ನು ಹಾಕೋದಕ್ಕೆ ಸಿದ್ಧಗೊಳ್ತಾ ಇದ್ದೇವೆ. ನಮ್ಮ ಕುಟುಂಬ, ನಮ್ಮ ಮಕ್ಕಳ ಭವಿಷ್ಯವನ್ನು ಕೂಡ ಕಡೆಗಣಿಸಿ ನಾವು ಮತ್ತೆ ಭ್ರಷ್ಟ ರಾಷ್ಟ್ರೀಯ ಪಕ್ಷಗಳಿಗೆ ಮನ್ನಣೆ ಹಾಕೋದಕ್ಕೆ ಸಿದ್ಧಗೊಳ್ತಾ ಇದ್ದೇವೆ. ಭ್ರಷ್ಟ ರಾಷ್ಟ್ರೀಯ ಪಕ್ಷಗಳು ಕರ್ನಾಟಕವನ್ನು ಮುಕ್ಕಿ ತಿಂದು ಇಲ್ಲಿನ ಸಂಪನ್ಮೂಲಗಳನ್ನು ದೋಚುತ್ತಾ ಇದ್ರೂ ಕೂಡ ಅವರ ಬೆಂಬಲವಾಗಿ ನಾವು ಯಾಕೆ ನಿಲ್ತಾ ಇದ್ದೇವೆ? ಇವರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ, ಇವರು ಒಳ್ಳೆಯ ಆಸ್ಪತ್ರೆಗಳನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ, ಒಳ್ಳೆಯ ಎಜುಕೇಷನ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂದರೂ ಕೂಡ ಅವರಿಗೆ ನಾವು ಬೆಂಬಲಿಸೋದು ಯಾಕೆ? ಇಂಥ ಮೌಲ್ಯಗಳನ್ನು ಕಟ್ಟೋದ್ರಿಂದ ಏನಾಗುತ್ತೆ? ಹಾಗಾಗಿ ಕರ್ನಾಟಕದಲ್ಲಿ ಪ್ರಾಮಾಣಿಕವಾಗಿರುವಂಥ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ 28 ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧೆ ಮಾಡ್ತಾ ಇದೆ. ಪ್ರಾಮಾಣಿಕವಾಗಿರೋ ಅಭ್ಯರ್ಥಿಗಳನ್ನು, ಸಾಮಾನ್ಯ ಜನರನ್ನು ಇವತ್ತು ಚುನಾವಣೆಯಲ್ಲಿ ನಿಲ್ಲಿಸ್ತಾ ಇದೆ. ಇಂಥ ಪ್ರಾಮಾಣಿಕ ಅಭ್ಯರ್ಥಿಗಳನ್ನು ಬೆಂಬಲಿಸೋದ್ರಿಂದ ನೀತಿಯುತವಾದ ಸಮಾಜವನ್ನು ನಾವು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಬನ್ನಿ, ನೀವು ಸೇರಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಗೆಲ್ಲಿಸೋಣ. ಇಂದು ನಾನು ಕೋಲಾರದ ಲೋಕಸಭಾ ಚುನಾವಣೆಯಲ್ಲಿ ಮಹೇಶ್ ಪರ ಪ್ರಚಾರ ಮಾಡಿದೆ. ಬ್ಯಾಟ್ರಿ ಗುರುತಿಗೆ ನಿಮ್ಮ ಮತವನ್ನು ಹಾಕೋದ್ರ ಮೂಲಕ ಪ್ರಾಮಾಣಿಕತೆಯನ್ನು, ಸತ್ಯವನ್ನು ಎತ್ತಿ ಹಿಡಿಯೋದಕ್ಕೆ ನೀವು ಸಹಕಾರ ಮಾಡಬೇಕು. ಮೌಲ್ಯಯುತವಾದ ಸಮಾಜವನ್ನು ನಾವು ಕಟ್ಟೋದಕ್ಕೆ ನೀವು ಜೊತೆ ಆಗಬೇಕು. ಬನ್ನಿ, ಭ್ರಷ್ಟ ರಾಷ್ಟ್ರೀಯ ಪಕ್ಷಗಳನ್ನು ಸೋಲಿಸೋಣ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಗೆಲ್ಲಿಸೋಣ.